ಬಿಗ್ ಬಾಸ್ನ ಲೈವ್ ಅಪ್ಡೇಟ್ಗೆ ನಿಮಗೆಲ್ರಿಗೂ ಸ್ವಾಗತ ಸ್ನೇಹಿತರೆ. ಈ ವಾರದ ಕಿಚ್ಚನ ಚಪ್ಪಾಳೆ ಯಾರಿಗೆಲ್ಲ ಸಿಗುತ್ತೆ, ಯಾರಿಗೆ ಸಿಗ್ಬೋದು? ನೀವು ಈ ವಾರ ಕಂಪ್ಲೀಟಾಗಿ ಫ್ಯಾಮಿಲಿ ವೀಕ್ ಇತ್ತಂತಲೇ ಹೇಳ್ಬೋದು. ಎಲ್ಲರೂ ಅವರ ಫ್ಯಾಮಿಲಿಯವರು ಬಂದರು, ತುಂಬಾ ಚೆನ್ನಾಗಿ ಎಲ್ಲ ಮಾತಾಡ್ಸರು. ಅಂದರೆ ಸ್ಪರ್ಧಿಗಳು ತುಂಬ ಖುಷಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ಅವರಿಗೆ ಒಳ್ಳೆ ಮೆಮೊರಿನ ತಂದು ಕೊಟ್ಟರು. ಅವರಿಗೆ ಈ ಬಿಗ್ ಬಾಸ್ ಹೌಸಲ್ಲಿ ಮೂಡ್ ಸ್ವಿಂಗ್ಸ್ ಜಾಸ್ತಿ ಅಂತಲೇ ಹೇಳ್ಬೋದು. ಕೋಪಗಳು, ಜಗಳಗಳು, ಪ್ರೆಷರು, ಆಮೇಲೆ ನಿದ್ದೆ ಕಮ್ಮಿ ಇರುತ್ತೆ, ಊಟನೂ ಕಮ್ಮಿ ಇರುತ್ತೆ. ಅವ್ರಿಗೆ ಅಂದ್ಕೊಂಡಂಗೆ ಆಗಿರಲ್ಲ. ಆಮೇಲೆ ಟಾಸ್ಕಲ್ಲಿ ಪರ್ಫಾರ್ಮೆನ್ಸ್ ಮಾಡಬೇಕು, ಫೋರ್ಸ್ಫುಲಿ ಮುಂಜಾನೆ ಎದ್ದೇಳಬೇಕು. ಕಂಪ್ಲೀಟಾಗಿ ಬಿಗ್ ಬಾಸ್ ಅವರ ಒಂದು ಆದೇಶದ ಮೇರೆಗೆ ಪ್ರತಿಯೊಂದು ನಡೆಸಬೇಕು. ಇವ್ರದ್ದು ಏನು ನಡೆಯೋದಿಲ್ಲ. ಅಲ್ಲಿ ಜಗಳ ಹಚ್ಚೋದು ಕೂಡ ಬಿಗ್ ಬಾಸೇ, ಕಂಪ್ಲೀಟಾಗಿ ಒಂದು ಮಾಡೋದು ಕೂಡ ಅವರೇ. ಹೊರಗಡೆ ಜನಗಳ ಕಣ್ಣಿಗೆ ಒಳ್ಳೆಯವರು ಕೆಟ್ಟವರು ಮಾಡೋದು ಕಂಪ್ಲೀಟ್ ಇವ್ರು ಯಾವ ರೀತಿ ಎಪಿಸೋಡ್ನಲ್ಲಿ ತೋರಿಸ್ತಾರೆ ಅದ್ರ ರೀತಿ ನಡೆಯುತ್ತಂತಲೇ ಹೇಳ್ಬೋದು. ಇಲ್ಲಿ ಮೇನ್ ಬಿಗ್ ಬಾಸ್ದೇ ಕುತಂತ್ರ ಜಾಸ್ತಿ. ಇವ್ರು ಏನು ಬೇಕಾದರೂ ಮಾಡ್ಬೋದು. ಒಳಗಡೆ ಒಳ್ಳೇದು ಮಾತಾಡೋ ಫುಟೇಜ್ ತೋರಿಸೋದು ಬಿಟ್ಟು ಅವ್ರು ಬರೀ ಕೆಟ್ಟದ್ದು ಮಾತಾಡೋದು ಫುಟೇಜ್ ತೋರಿಸಿದ್ರೆ ಜನಗಳ ಒಂದು ಪಾಯಿಂಟ್ ಆಫ್ ವ್ಯೂ ಚೇಂಜ್ ಆಗಿಬಿಡುತ್ತೆ, ಥಿಂಕಿಂಗು ಚೇಂಜ್ ಆಗಿಬಿಡುತ್ತೆ. ಈ ರೀತಿ ವರ್ಕ್ ಆಗುತ್ತೆ ಇದು ಬಿಗ್ ಬಾಸು. ಇಲ್ಲಿ ಈ ವಾರದ ಉತ್ತಮ ಬಂದುಬಿಟ್ಟು ಯಾರಿಗೆ ಕೊಡಲ್ಲ ಅಂತಲೇ ಹೇಳ್ಬೋದು. ಅಲ್ಲೇ ಏನಾದರೂ ಚಟುವಟಿಕೆಗಳು, ಕಿಚ್ಚ ಸುದೀಪರು ಎದುರುಗಡೆ ಬರ್ತಾರಲ್ಲ, ಅಲ್ಲೇ ಏನಾದರೂ ಚಟುವಟಿಕೆಗಳನ್ನು ಕೊಟ್ಟು ಅಲ್ಲಿಂದಲ್ಲೇ ಜನಗಳಿಗೆ ಹೆಂಗಿದು ಮಾಡಿದ್ರು ಏನು ಕತೆ ಅಂತ ಅಲ್ಲಿಂದಲ್ಲೇ ಮಾಡಿ ಮುಗಿಸ್ತಾರೆ. ಉತ್ತಮ ಕೊಡೋಕ್ಕೆ ಚಾನ್ಸ್ ಇರಲಿಲ್ಲ. ಫ್ಯಾಮಿಲಿ ವೀಕ್ ಇತ್ತಲ್ಲ, ಏನು ಉತ್ತಮ ಕೊಡೋಕ್ಕೆ ಏನಿದೆ ಅಲ್ಲಿ? ಅದು ಸಿಂಪಲ್ ಆ್ಯಸ್ ದ್ಯಾಟ್. ಯಾರಿಗೂ ಇಲ್ಲಿ ಉತ್ತಮ ಕಳಪೆ ಅಂತ ಏನೂ ಕೊಡೋದಿಲ್ಲ ನನ್ನ ಪ್ರಕಾರ. ಕಳಪೆ ಇಲ್ಲಿ ಬಿಗ್ ಬಾಸ್ ಹೌಸಲ್ಲಿ ಕೊಟ್ಟಿದ್ದಾರೆ. ಕಿಚ್ಚ ಸುದೀಪ್ ಮುಂದೆ ಕಿಚ್ಚನ ಚಪ್ಪಾಳೆ ಬರುತ್ತಲ್ಲ, ಅದನ್ನು ಮಾತ್ರ ಕೊಡೋಕ್ಕೆ ಚಾನ್ಸೇ ಇಲ್ಲ. ಅದನ್ನು ಬಿಟ್ಟು ಬೇರೆಕ್ಕೇನಾದರೂ ಟ್ವಿಸ್ಟ್ ಅಂತೂ ಇಟ್ಟೇ ಇಟ್ಟಿರ್ತಾರೆ. ಕಿಚ್ಚ ಸುದೀಪ್ ಅವ್ರು ಬರಬೇಕು, ತುಂಬ ಎಕ್ಸೈಟ್ಮೆಂಟ್ ಇದೆ ಅಂತಲೇ ಹೇಳ್ಬೋದು. ಈ ವೀಕು ಹೋದ ವೀಕ್ ಬೇರೆ ಬಂದಿಲ್ಲ ಅವರು, ಈ ವೀಕ್ ಸಕ್ಕತ್ತಾಗಿರುತ್ತೆ.